ನಮಸ್ಕಾರ. ಆ್ಯಕ್ಚುಲಿ ಈ ಒಂದು ಕಾಂಟೆಂಟ್ ಸ್ಪೇಸಲ್ಲಿ ತುಂಬ ವರ್ಷದಿಂದ ಕನ್ನಡದಲ್ಲಿ ಏನಾದ್ರು ಬರಬೇಕು, ಏನಾದ್ರು ಒಂದು ಮಾಡಬೇಕು, ಎಸ್ಪೆಷಲಿ ವೆಬ್ ಸೀರೀಸ್ಗಳನ್ನು ಹೆಚ್ಚಾಗಿ ಮಾಡಬೇಕು ಅಂತ ಯಾವಾಗಲೂ ಅಂದ್ಕೊಳ್ತಾ ಇದ್ರು. ಆ್ಯಂಡ್ ಇನ್ಫ್ಯಾಕ್ಟ್ ಪ್ರದೀಪ್ ಮತ್ತು ನಾನು ಇದಕ್ಕೆ ಮುಂಚೆನೂ ಕೆಲಸ ಮಾಡಿದ್ದೀವಿ. ಆ್ಯಂಡ್ ಪ್ರದೀಪ್ ಅವ್ರು ಹೇಳಿದಂಗೆ ಸುಮಾರು ವರ್ಷಗಳಿಂದ ಅವರು ಈ ವೆಬ್ ಸೀರೀಸ್ ಕಲ್ಚರ್ನ ನಾನು ಕನ್ನಡಕ್ಕೆ ತರಬೇಕು ಅನ್ನೋ ಒಂದು ಹಠ ಅವ್ರಿನ್ನ ಬಿಟ್ಟಿಲ್ಲ ಅನ್ಸುತ್ತೆ. ಸೊ ಆ ಒಂದು ಥಾಟ್ ಬಂದಾಗಲೂ ಕೂಡ ನಾನು ಅವ್ರ ಜೊತೆ ಕೈ ಜೋಡಿಸಿ ಒಂದು ಪ್ರಾಜೆಕ್ಟ್ನ ಮಾಡಿದ್ವಿ, ಬೈ ಮಿಸ್ಟೇಕ್ ಅಂತ. ಆ್ಯಂಡ್ ಅದಾದಮೇಲೆ ನಾವು ಸುಮಾರು ವರ್ಷಗಳಾದಮೇಲೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದೆ, ಇದೆಲ್ಲ ಆಯಿತು. ಆ್ಯಂಡ್ ಪ್ರದೀಪ್ ಅವರು ತಿರ್ಗಾ ಫೋನ್ ಮಾಡಿದ್ರು, ಈ ಥರ ತಿರ್ಗಾ ವೆಬ್ ಸೀರೀಸ್ನ ಒಂದು ರಿವೈವ್ ಮಾಡ್ತಾ ಇದ್ದೀವಿ, ಬಟ್ ಇದು ಬಿಗ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಇಲ್ಲಿ ಸಾಕಷ್ಟು ಜನರು ನೋಡುವಂಥ ಒಂದು ಅವಕಾಶ ಸಿಗುತ್ತೆ. ಆ್ಯಂಡ್ ಈ ಒಂದು ಕನಸನ್ನ ಮತ್ತೊಮ್ಮೆ ನಾವು ನನಸು ಮಾಡಬೇಕು ಅಂತ ಅವ್ರು ಹೇಳಿದ ತಕ್ಷಣ ನಾನು ಒಪ್ಕೊಂಡೇ ಬಿಟ್ಟಿದ್ದೆ. ಐ ಸೆಡ್ ನಾನು ಮಾಡ್ತೀನಿ. ಆಮೇಲೆ ಸುನೀಲ್ ಅವ್ರು ಫೋನ್ ಮಾಡಿದ್ರು. ಪಾತ್ರದ ಬಗ್ಗೆ ಎಲ್ಲ ಕೇಳಿದಾಗ ತುಂಬ ಇಷ್ಟ ಆಯಿತು. ಈ ಒಂದು ಪಾತ್ರದ ಬಗ್ಗೆ ಹೆಚ್ಚಾಗಿ ಹೇಳೋದಕ್ಕೆ ನಾನು ಇಷ್ಟಪಡಲ್ಲ, ಯಾಕಂದರೆ ಟ್ರೈಲರಲ್ಲೇ ನೋಡಿದ ಹಾಗೆ ಸುಮಾರು ಸಸ್ಪೆನ್ಸ್ ಇದೆ. ಯೂಶ್ವಲಿ ಒಂದು ಟ್ರೈಲರ್ ನೋಡಿದ ತಕ್ಷಣ ಓಕೆ ಸ್ಟಾರ್ಟಿಂದ ಎಂಡ್ ಇದೆಲ್ಲ ಆಗ್ಬೋದು, ಇದೆಲ್ಲ ಇರಬಹುದು ಅಂತ ಇರುತ್ತೆ. ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ದಟ್ ಸ್ಟ್ರೇಟ್ ಫಾರ್ವರ್ಡ್. ಸೊ ಹೆಚ್ಚು ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಸಾಕಷ್ಟು ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಆ್ಯಂಡ್ ಈ ಒಂದು ಸಸ್ಪೆನ್ಸ್, ಈ ಥ್ರಿಲ್ಲರ್ ಆ್ಯಂಡ್ ಕನ್ನಡ ವೆಬ್ ಸೀರೀಸ್, ಈ ಸ್ಪೇಸ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಅದನ್ನು ಕೇಳಿದ ತಕ್ಷಣ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳಿದೆ. ನಾಟಕಗಳು ಮತ್ತು ಸಿನಿಮಾಗಳು ಇದೆಲ್ಲದರ ಮಧ್ಯ ಮನೆಯಲ್ಲಿ ಕೂತ್ಕೊಂಡು ಬಿಂಜ್ ವಾಚ್ ಮಾಡುವಂಥ ಒಂದು ಅವಕಾಶ ನಮ್ಮ ಕನ್ನಡದಲ್ಲೂ ಕೂಡ ಇದೆ, ನಾವು ಇದರಲ್ಲೂ ನೋಡ್ಬೋದು ಅಂತ ಒಂದು ಮೊದಲನೇ ಸೀರೀಸಲ್ಲೇ ಅವರು ಅದನ್ನು ಪ್ರೂವ್ ಮಾಡಿದ್ರು. ಸೊ ಈವನ್ ಶೂಟಿಂಗ್ ಎಲ್ಲ ತುಂಬ ಮಜಾ ಆಯಿತು, ತುಂಬ ಎಂಜಾಯ್ ಮಾಡಿದ್ವಿ. ಎಸ್ಪೆಷಲಿ ವಿತ್ ಪವನ್ ಆ್ಯಂಡ್ ಅರುಣ್, ಅನುಷಾ, ದಿಯಾ. ನಿಜವಾಗ್ಲೂ ಸುಮಾರು ನೈಟ್ ಶೂಟ್ಗಳಲ್ಲೆಲ್ಲ ಇವಳೆ ತುಂಬ ಎನರ್ಜೆಟಿಕ್ ಆಗಿರ್ತಾ ಇದ್ಲು, ದಿಯಾ. ಆ್ಯಂಡ್ ಆಲ್ಸೋ ವಿತ್ ಪವನ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ನಾನು ಸುಮಾರು ವರ್ಷಗಳಿಂದ ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ವಿ, ಬಿಕಾಸ್ ನಾನು ರೇಡಿಯೋ ಸ್ಟೇಷನಲ್ಲಿ ಕೆಲಸ ಮಾಡಿದಾಗ ಆಗ ಒಂದು ಕನ್ನಡ ಸಿನಿಮಾಗಳಲ್ಲಿ ಒಂದು ಹೊಸ ಅಲೆಗಳನ್ನು ಮೂಡಿಸಿದಂಥ ನಿರ್ದೇಶಕರಲ್ಲಿ ಇವರು ಒಬ್ಬರು. ಆ್ಯಂಡ್ ಆವಾಗಿಂದ ಇವಾಗವರೆಗೂ ಐ ವಾಸ್ ಥಿಂಕಿಂಗ್, ಹೋಪಿಂಗ್ ದಟ್ ವಿ ಕುಡ್ ವರ್ಕ್ ಟುಗೆದರ್ ಸಮ್ ಡೇ. ಬಟ್ ಇದರಲ್ಲಿ ನಾನು ಕೋ ಆ್ಯಕ್ಟರ್ ಆಗಿ ಸಿಕ್ಕಿದ್ದಾರೆ ವರ್ಕ್ ಮಾಡೋದಕ್ಕೆ. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಆಲ್ಸೋ ಅರುಣ್ ಅವರ ಎನರ್ಜಿ, ಅವರ ಮಾತುಗಳು, ರಿಯಲಿ ನಮ್ಮ ಇಡೀ ತಂಡ ಟುಗೆದರ್ ಐ ಥಿಂಕ್ ವಿ ಹ್ಯಾಡ್ ಲಾಡ್ ಆಫ್ ಫನ್. ಆ್ಯಂಡ್ ಫಿಲ್ಮಿಂಗಲ್ಲಿ ಎಷ್ಟು ನಾವು ಎಂಜಾಯ್ ಮಾಡಿದ್ವೋ, ಐ ಆಮ್ ಶ್ಯೂರ್ ನೀವು ಕೂಡ ಅದನ್ನು ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಕೆಲಸ ಇದರಲ್ಲಿ ನಾವು ಹಾಕಿದ್ದೀವಿ. ಇಷ್ಟ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಖಂಡಿತ ನೋಡಿ, ನಿಮ್ಗೆ ಏನು ಅನ್ಸುತ್ತೆ ಆದಷ್ಟು ಜನರಿಗೆ ಹೇಳೋದಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಈ ಒಂದು ಕಲ್ಚರ್ ಏನು ಇವಾಗ ಶುರು ಆಗಿದೆ, ಝೀ ಅವರು ಹುಟ್ಟು ಹಾಕಿದ್ದಾರೆ, ಇದನ್ನು ಯುನೋ ವಿ ಶುಡ್ ಮೇಕ್ ಇಟ್ ಅ ಸಕ್ಸಸ್. ಆ್ಯಂಡ್ ಇದೆಲ್ಲ ನಾವೆಲ್ಲರೂ ಜೊತೆಗೆ ಮಾಡುವಂಥ ಕೆಲಸ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಸುನಿಲ್ ಅವ್ರು ನನಗೆ ಕಾಲ್ ಮಾಡಿ KRG ಸ್ಟುಡಿಯೋಸಿಂದ ಕಾಲ್ ಮಾಡ್ತಾ ಇದ್ದೀನಿ, ಈ ಥರ ಒಂದು ವೆಬ್ ಸೀರೀಸ್ ಇದೆ ಅಂತ ಸ್ಟೋರಿ ನರೇಟ್ ಮಾಡಿದ್ರು. ನನಗೆ ಪ್ಲಾಟ್ ಇಂಟ್ರೆಸ್ಟಿಂಗ್ ಮತ್ತು ಇಷ್ಟ ಆಯಿತು. ಜೊತೆಗೆ ಸುಹಾಸ್ ಅವರು ರೈಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಗ್ಲ್ಯಾಡ್ ಫೀಮೇಲ್ ಕ್ಯಾರೆಕ್ಟರ್ಸ್ಗೆ ಒಂದು ವೆಯ್ಟೇಜ್ ಇದೆ. ಸೊ ಈ ಥರ ವೆಬ್ ಸೀರೀಸಲ್ಲಿ ಹೇಗೆ ಲೀಡ್ ಕ್ಯಾರೆಕ್ಟರ್ಸ್, ಮೇಲ್ ಕ್ಯಾರೆಕ್ಟರ್ಸ್ಗೆ ಒಂದು ವೆಯ್ಟೇಜ್ ಇರುತ್ತೋ ಅದೇ ರೀತಿ ಫೀಮೇಲ್ ಕ್ಯಾರೆಕ್ಟರ್ಸ್ಗೂ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಈ ಥರ ನಮ್ಮ ಇಂಡಸ್ಟ್ರಿಯಲ್ಲಿ ಇನ್ನು ಫೀಮೇಲ್ ಕ್ಯಾರೆಕ್ಟರ್ಸ್ಗೆ ಇನ್ನು ಚೆನ್ನಾಗಿ ಬರಿಬೇಕು ಅಂತ ನಾನು ಅಂದ್ಕೊಳ್ತೀನಿ. ಅಗೇನ್ ಕಾಸ್ಟಿಂಗ್ ಅಂತ ಬಂದರೆ ಎಲ್ಲರೂ ದೇ ಆರ್ ವೆರಿ ಟ್ಯಾಲೆಂಟೆಡ್, ಎಕ್ಸ್ಪೀರಿಯನ್ಸ್ಡ್. ಪವನ್ ಸರ್ ಹಿ ಈಸ್ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್, ಡ್ಯುಯಲ್ ಮೈಂಡ್ ವರ್ಕ್ ಆಗ್ತಿತ್ತು ಅವ್ರಿಗೆ ಸೀನ್ಸಲ್ಲೆಲ್ಲ. ಸೊ ಯಾವುದೇ ಸೀನ್ ಬಂದ್ರೂ ನಾವು ಸ್ಪಾಟಲ್ಲಿ ಇಂಪ್ರೊವೈಸ್ ಮಾಡ್ತಿದ್ವಿ. ಸೀನ್ಸ್ ಬರ್ದು ಕೊಡ್ತಾಯಿದ್ರು, ಬಂದಿದ ತಕ್ಷಣ ಪವನ್ ಸರ್ ಜೊತೆ ಸೀನ್ಸ್ ಇರ್ಬೇಕಾದ್ರೆ ಇಟ್ ವಾಸ್ ಲೈಕ್ ಓಕೆ ಇದನ್ನು ಮಾಡೋದು ಫುಲ್ ಚೇಂಜ್ ಆಗ್ತಾಯಿತ್ತು. ಬಟ್ ಸ್ಟಿಲ್ ಆ್ಯಸ್ ಅನ್ ಆ್ಯಕ್ಟರ್ ಅದು ಒಂದು ಚಾಲೆಂಜಿಂಗ್ ಮೊಮೆಂಟ್ ಅಂತ ಹೇಳ್ಬೋದು. ಸೊ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಸಿರಿ ಶಿ ಈಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ಸ್ವೀಟ್ ಆಲ್ಸೋ. ಅರುಣ್ ಸರ್ ಗೊತ್ತೇ ಇದೆ, ಹಿ ಈಸ್ ವೆರಿ ಟ್ಯಾಲೆಂಟೆಡ್. ಆ್ಯಂಡ್ ಅವ್ರ ಸೀರಿಯಸ್ ಪಾತ್ರ ಇರ್ಬೋದು, ಬಟ್ ಎಷ್ಟು ಜೋವಿಯಲ್ ಆಗಿರ್ತಾರೆ ಅಂದರೆ ಆ್ಯಕ್ಷನ್ ಅಂದಿದ ತಕ್ಷಣ ಹಿಲ್ ಬಿಕಮ್ ಸೀರಿಯಸ್. ದಿಯಾ ಶಿ ಈಸ್ ವೆರಿ ಟ್ಯಾಲೆಂಟೆಡ್. ಸೊ ಎಲ್ಲರ ಜೊತೆ ನಾನು ವರ್ಕ್ ಮಾಡಿ ನಂಗೆ ಭಾಳ ಖುಷಿ ಆಯಿತು. ಆ್ಯಂಡ್ KRG ಸ್ಟುಡಿಯೋಸ್, ಯೋಗಿ ಸರ್, ಕಾರ್ತಿಕ್ ಸರ್,
ಥ್ಯಾಂಕ್ ಯು. ಆ್ಯಂಡ್ ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್. ಮತ್ತು ಡೈರೆಕ್ಷನ್ ಟೀಮ್, ದೇ ವೆರಿ ಯಂಗ್, ಟ್ಯಾಲೆಂಟೆಡ್, ಆನ್ ದ ಟೋಸ್ ಇರ್ತಾಯಿದ್ರು. ದೇ ವೆರಿ ಗುಡ್. ಜೊತೆಗೆ ಪ್ರದೀಪ ಅವರು ಮತ್ತು ಸನಲ್, ಕನ್ನಡ ZEE5 ಟೀಮ್, ದೇ ಆರ್ ವೆರಿ ಪ್ಯಾಷನೇಟ್ ಅಂತ ಹೇಳ್ಬೋದು. ಈ ಥರದ್ದೊಂದು ವೆಬ್ ಸೀರೀಸ್ ತೊಗೊಂಡು ಬರ್ತಾ ಇದ್ದಾರೆ. ಸೊ ಆಗಸ್ಟ್ 29ನೇ ತಾರೀಕು ಸ್ಟ್ರೀಮ್ ಆಗುತ್ತೆ. ನೀವೆಲ್ಲ ನೋಡಿ ನಮಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಥ್ಯಾಂಕ್ ಯು. ಭಾರತದಾದ್ಯಂತ ಎಲ್ಲ ವೇದಿಕೆಯಲ್ಲೂ ಹಾಡು ಹಾಡಿದ್ದೀರಿ ಅಂತ ಗೊತ್ತಾಯಿತು. ಬೇರೆ ಬೇರೆ ಕಡೆ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ರಿ, ಈಗ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ. ಒಳ್ಳೆ ಡೈಲಾಗ್ ಕೂಡ ಹೇಳಿದ್ರಿ, ನಾವು ಕೊಡೋರು ಅಂತ ಹೇಳಿ. ಆ್ಯಕ್ಟಿಂಗ್ ಇಷ್ಟ ಆಯಿತಾ, ಕಷ್ಟ ಆಯಿತಾ, ಹೇಗೆ ಅನ್ನಿಸ್ತು ನಿಮಗೆ? ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ, ಹೆಲೋ. ಸೊ ನೀವು ಹೇಳಿದ ಹಾಗೆ ನಾನು ಸ್ಟಾರ್ಟಿಂಗ್ ಝೀ ಕನ್ನಡ ಸರೆಗಮಪದಿಂದ ಸ್ಟಾರ್ಟ್ ಮಾಡಿ ಇವಾಗ ನನಗೆ ಶೋಧ ವೆಬ್ ಸೀರೀಸಲ್ಲಿ ಕೂಡ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ತು. ತುಂಬಾ ಖುಷಿ ಆಯಿತು. ಆ್ಯಕ್ಟಿಂಗ್ ಫೀಲ್ಡಲ್ಲೂ ಕೂಡ ನನಗೆ ಇಂಟ್ರೆಸ್ಟ್ ಇತ್ತು. ಸೊ ತುಂಬ ಇಷ್ಟ ಆಯಿತು. ನಾನು ಇಲ್ಲಿ ವರ್ಕ್ ಮಾಡಿ ತುಂಬ ಎಂಜಾಯ್ ಮಾಡಿದೆ. ಹಾಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ZEE5ಯಲ್ಲಿ ಸಖತ್ತಾಗಿರೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸ್ ಶೋಧ ಅಯ್ಯನ ಮನೆ ಆದಮೇಲೆ ರಿಲೀಸ್ ಆಗ್ತಾಯಿದೆ ಈಗ 29th. ತುಂಬ ಖುಷಿ ಆಯಿತು. ಈ ವೆಬ್ ಸೀರೀಸಲ್ಲಿ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಜೊತೆ ನಾನು ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಮೇಡಮ್ ನೀವು ಸೀನಿಯರ್, ಐ ಆಮ್ ರಿಯಲಿ ಸಾರಿ. ಪವನ್ ಸರ್, ಸಿರಿ ಅಕ್ಕ, ಅರುಣ್ ಸರ್, ಅನುಷಾ ಅಕ್ಕ ಎಲ್ಲರ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯಿತು. ನಾನು ತುಂಬ ಕಲ್ತಿದ್ದೀನಿ. ಸೊ KRG ಸ್ಟುಡಿಯೋಸ್ ಅವ್ರ ಕಡೆಯಿಂದ ಆಗ್ತಾಯಿದೆ. ತುಂಬ ಖುಷಿ ಆಯಿತು. ಮತ್ತೊಮ್ಮೆ ನನಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಎಲ್ಲರೂ ತಪ್ಪದೆ ನೋಡಿ ಶೋಧ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನೆಕ್ಸ್ಟ್ ಎಪಿಸೋಡ್ಸ್ಗಳನ್ನ ನೀವು ZEE5 ಶೋಧಿಸ್ತಾನೆ ಇರ್ತೀರಾ, ಅಷ್ಟು ಅದ್ಭುತವಾಗಿದೆ. ಸೊ ಎಲ್ಲರೂ ತಪ್ಪದೆ ನೋಡಿ ZEE5 ಶೋಧ. ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು. ಬೆಸ್ಟ್ ವಿಶಸ್ ಟು ಶೋಧ. ಥ್ಯಾಂಕ್ ಯು.